ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶಯೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಂ ಸತೀಂ ವಾಜಪೇಯಾಶ್ವಮೇಧಾದಿಫಲದಾಂ ಪರಿವರ್ತಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಏಕಾದಶಿ ತಿಥಿಗಳ ಮಹಿಮೆಯನ್ನು ನಾವು ತಿಳಿತಾ ಇದ್ದೇವೆ. ಭಾದ್ರಪದ ಶುಕ್ಲ ಪಕ್ಷ ಏಕಾದಶಿ. ಈ ಏಕಾದಶಿಯ ಕಥೆಯನ್ನು ಪುರಾಣ ನಮಗೆ ತಿಳಿಸ್ತದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಎಲ್ಲ ಏಕಾದಶಿಗಳ ಮಹಿಮೆಯನ್ನು ಹೇಳಿದ್ದಾರೆ. ಧರ್ಮರಾಜ ಪ್ರಶ್ನೆ ಮಾಡ್ತಾರೆ, ನಭಸ್ಯ ಸಿತಪಕ್ಷೇತು ಕಿಂ ನಾಮ ಏಕಾದಶಿ ಭವೇತ್, ಕೋ ದೇವಃ ಕೋ ವಿಧಿಸ್ತಸ್ಯಾಃ ಕಿಂ ಪುಣ್ಯಂ ಚ ವದಸ್ವನಃ. ಧರ್ಮರಾಜನ ಪ್ರಶ್ನೆಗಳು ಧರ್ಮ ವಿಷಯಕವಾಗಿ ಅಲ್ಲದೆ ಅಧರ್ಮ ವಿಷಯಕವಾಗಿ ಇರಲಿಕ್ಕೆ ಸಾಧ್ಯವಿದೆಯಾ? ಅತ್ಯುತ್ಕೃಷ್ಟವಾದ ಧರ್ಮದ ವಿಷಯದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ ಹೊರತು ಸಣ್ಣ ಪುಟ್ಟ ಧರ್ಮದ ವಿಷಯದಲ್ಲಿ ಪ್ರಶ್ನೆ ಅವನಿಗೆ ಬರಲಿಕ್ಕೆ ಸಾಧ್ಯವಿದೆಯಾ? ಏಕಾದಶಿಯ ವಿಷಯದಲ್ಲಿಯೂ ಅವರಿಗೆ ಪ್ರಶ್ನೆ ಇಲ್ಲ. ಆದರೆ ಒಂದು ಸಾಮಾನ್ಯ ಪ್ರಶ್ನೆಯನ್ನು ಮಹಾನುಭಾವರಿಗೆ ಕೇಳಿದಾಗ ಅದಕ್ಕೆ ಬರುವ ಉತ್ತರ ಅತಿ ವಿಶಿಷ್ಟವಾಗಿ ಇರ್ತದೆ. ಆ ಉದ್ದೇಶದಿಂದ ಧರ್ಮರಾಜ ಈ ಏಕಾದಶಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಕೃಷ್ಣ ಪರಮಾತ್ಮ, ಕಥಜಾಮಿ ಮಹಾಪುಣ್ಯಾಂ ಸ್ವರ್ಗಮೋಕ್ಷ ಪ್ರದಾಯಿನೀಂ ವಾಮನೈಕಾದಶಿ ರಾಜನ್ ಸರ್ವಪಾಪಹರಾಂ ಪರಾಂ. ಇದು ವಾಮನ ಏಕಾದಶಿ. ವಾಮನನ ಅವತಾರ ಇಲ್ಲಿ ಆಗಿದೆ ಅಂತ ಅನ್ನೋದಕ್ಕಾಗಿ ವಾಮನೈಕಾದಶಿ ಅಂತ ಅದನ್ನು ಕರೀತಾರೆ. ಎಲ್ಲ ಪಾಪಗಳನ್ನು ನಾಶ ಮಾಡ್ತದೆ. ಇದು ಪ್ರತಿಯೊಂದು ಏಕಾದಶಿ ಅತ್ಯುತ್ಕೃಷ್ಟವಾದ ಮಹಿಮೆ. ಈ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. ವಾಮನನ ಜನ್ಮವಾಯಿತು ಅಂತನ್ನೋದಕ್ಕಾಗಿ ಜಯಂತಿ ಎಂಬ ಹೆಸರಿನಿಂದಲೇ ಈ ಏಕಾದಶಿ ಪ್ರಸಿದ್ಧವಾಗಿದೆ. ವಾಮನೈಕಾದಶಿ, ಜಯಂತಿ ಏಕಾದಶಿ. ಆದರೆ ಪಂಚಾಂಗವನ್ನು ನಾವು ತೆಗೆದಾಗ ಈ ಎರಡು ಹೆಸರು ಕಾಣಿಸೋದಿಲ್ಲ. ಪಂಚಾಂಗದಲ್ಲಿ ಪರಿವರ್ತನೀ ಏಕಾದಶಿ ಅಂತ ನಾವು ನೋಡ್ತೇವೆ. ಅದರ ವಿಚಾರವನ್ನು ಇಲ್ಲಿಯೇ ಮುಂದೆ ತಿಳಿತೇವೆ. ಆದರೆ ಮೊದಲಿಗೆ ಪರಮಾತ್ಮ ಕೃಷ್ಣ ಪರಮಾತ್ಮ ಹೇಳಿದ್ದು ಇದು ವಾಮನ ಏಕಾದಶಿ, ಇದನ್ನೇ ಜಯಂತಿ ಅಂತಲೂ ಕರೀತಾರೆ ಅಂತ ಹೇಳಿದರು. ಏಕಾದಶಿಯ ಮಹಿಮೆಯನ್ನು ಶ್ರವಣ ಮಾಡಿದರೆ ಸಾಕು, ಎಲ್ಲ ಪಾಪಗಳ ನಾಶವಾಗ್ತದೆ, ಪುಣ್ಯ ಪ್ರಾಪ್ತಿಯಾಗ್ತದೆ. ಈ ಉಪವಾಸವನ್ನು ಮಾಡೋದರಿಂದ ಪ್ರತಿಯೊಂದು ಉಪವಾಸಕ್ಕೂ ವಿಶಿಷ್ಟವಾದ ಪುಣ್ಯವನ್ನು ಹೇಳ್ತಾರೆ. ರೋಚನಾರ್ಥಂ ಫಲಶ್ರುತಿ ಅಂತ ನಾವು ತಿಳಿಯಬೇಕು. ಯಾಕೆಂದರೆ ಈ ಎಲ್ಲ ಕರ್ಮಗಳಿಂದ ಅಂತಃಕರಣ ಶುದ್ಧವಾಗ್ತದೆ, ಶ್ರವಣಾದಿಗಳು ಹೆಚ್ಚು ಹೆಚ್ಚು ಸಂಪನ್ನವಾಗೋದಕ್ಕಾಗಿ ಸಹಕಾರಿಯಾಗ್ತವೆ, ದೇವರಲ್ಲಿ ಭಕ್ತಿ ಅಭಿವೃದ್ಧವಾಗ್ತದೆ. ಅದನ್ನು ಪ್ರಧಾನವಾಗಿ ನಾವು ಗಮನಿಸಬೇಕು. ಈ ಉಪವಾಸವನ್ನು ಮಾಡೋದರಿಂದ ಭಾದ್ರಪದ ಶುಕ್ಲ ಪಕ್ಷ ಏಕಾದಶಿ, ವಾಮನ ಏಕಾದಶಿ ಅಥವಾ ಜಯಂತಿ ಏಕಾದಶಿ, ಈ ಉಪವಾಸವನ್ನು ಮಾಡೋದರಿಂದ ವಾಜಪೇಯ ಯಾಗ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ.
ವಾಜಪೇಯ ಯಾಗ ಮಾಡಿದ ಫಲ ಬರ್ತದೆ. ಜಯಂತಿ ವ್ರತಮುತ್ತಮಂ ಅಂತ ಹೇಳ್ತಾರೆ. ಏನಿದು ವಾಜಪೇಯ ಯಾಗ? ಆ ಯಾಗದ ಬಗ್ಗೆ ಬಹಳಷ್ಟು ತಿಳಿಬೇಕು. ಅತೀ ಸಂಕ್ಷಿಪ್ತವಾಗಿ ನಾವು ತಿಳಿಯೋದಾದರೆ, ಶ್ರೌತ 7 ಯಾಗಗಳು, ಶ್ರೌತವಾದ 7 ಯಾಗಗಳಿವೆ. ಆ ಶ್ರೌತ ಸಪ್ತ ಯಾಗಗಳಲ್ಲಿ ಇದನ್ನು 5ನೇ ಯಾಗ ಅಂತ ಪರಿಗಣಿಸಿದ್ದಾರೆ. ಈ ಯಾಗವನ್ನು ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ಥ್ಯ, ಷೋಡಶಿ, ವಾಜಪೇಯ, ಐನ, ಪೌಂಡರೀಕ ಅಂತ 7 ಯಾಗಗಳಿವೆ. ಈ ಶ್ರೌತ ಸಪ್ತ ಯಾಗಗಳಲ್ಲಿ 5ನೇ ಯಾಗ ವಾಜಪೇಯ ಯಾಗ ಅಂತ ಹೇಳಿದ್ದಾರೆ. ಧನಧಾನ್ಯ ಸಮೃದ್ಧಿ, ರಾಜ್ಯದ ಕ್ಷೇಮ, ಪ್ರಜರ ಸುಖ, ರಾಜನ ಅಭಿವೃದ್ಧಿ, ಇಷ್ಟೆಲ್ಲ ಲೌಕಿಕವಾದ ಪ್ರಯೋಜನಗಳಿದ್ರೂ ಕೂಡ ವಿಷ್ಣು ಭಕ್ತಿ ಅಂತನ್ನೋ ಅತ್ಯಪರೂಪವಾದ ಸರ್ವೋತ್ಕೃಷ್ಟವಾದ ಫಲ ಅದಕ್ಕೆ ಇದೆ. ಅಂತಹ ವಿಶಿಷ್ಟವಾದ ಯಾಗ ವಾಜಪೇಯ ಯಾಗ. ಕೆಲವರು ಇದನ್ನು ರಾಜಸೂಯಕ್ಕಿಂತಲೂ ಮಿಗಿಲು ಅಂತ ವ್ಯವಹಾರ ಮಾಡ್ತಾರೆ. ಇರಲಿ, ಆದರೆ ಉತ್ತಮವಾದ ಯಾಗ, ಆ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. ಅಂಥ ಯಾಗವನ್ನು ಮಾಡಿದ ಪುಣ್ಯ ಈ ವಾಮನ ಏಕಾದಶಿ ಮಾಡೋದರಿಂದ ಬರ್ತದೆ ಅಂತ ಹೇಳ್ತಾರೆ. ಒಂದು ವಿಚಾರವನ್ನು ನಾವಿಲ್ಲಿ ಸ್ಪಷ್ಟಪಡಿಸಿಕೊಳ್ಳಬೇಕು. ಏಕಾದಶಿ ಉಪವಾಸ ಮಾಡೋದರಿಂದ ಭಗವಂತನಲ್ಲಿ ಮನಸ್ಸು ನೆಲೆಗೊಳ್ಳುತ್ತದೆ. ಇದಕ್ಕಿಂತಲೂ ದೊಡ್ಡದಾದ ಫಲ ಇಲ್ಲ. ಅದು ರಾಜಸೂಯ ಇರಬಹುದು, ವಾಜಪೇಯಿ ಇರಬಹುದು, ಬೇರೆ ಯಾವುದೇ ಕರ್ಮಗಳಿರಬಹುದು. ನಮ್ಮ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗೋದು, ದೇವರಲ್ಲಿ ನೆಲೆಗೊಳ್ಳೋದು, ಭಗವಂತನಲ್ಲಿ ಭಕ್ತಿ ಬರೋದು, ಈ ಭಕ್ತಿ ಫಲಕ್ಕೆ ಸರಿಸಮವಾದ ಫಲ ಬೇರೆ ಯಾವುದೂ ಅಲ್ಲ ಅಂತನ್ನೋದನ್ನು ಮಾತ್ರ ನಾವು ತಿಳಿದುಕೊಳ್ಳಬೇಕು. ಈಗ ತಾನೇ ಹೇಳಿದಂತೆ ರೋಚನಾರ್ಥಂ ಫಲಶ್ರುತಿ. ಔಷಧದ ಮೂಲ ಉದ್ದೇಶ ಏನು? ರೋಗವಾಸಿಯಾಗೋದು, ಪರಿಹಾರವಾಗೋದು, ಆರೋಗ್ಯವನ್ನು ಪಡೆಯೋದು ಔಷಧದ ಮೂಲ ಫಲ. ಆದರೆ ನಾಲಿಗೆಯಲ್ಲಿ ಔಷಧ ಇಟ್ಟುಕೊಂಡ್ರೆ ಸಿಹಿ ಹತ್ತದಲ್ಲ, ಅದು ಅತೀ ಲೌಕಿಕವಾದ ಪ್ರಯೋಜನ. ಅದು ಸಿಹಿ, ನಾಲಿಗೆಗೆ ಸಿಹಿ ಆಯಿತು. ಅದು ಫಲವಾ? ಫಲ ಹೌದು, ಆದರೆ ಮುಖ್ಯ ಫಲವಾ? ಅಲ್ಲ ತಾನೇ. ನಾಲಿಗೆಗೆ ಸಿಹಿ ಹತ್ತುತ್ತದೆ ಅಂತ ಹೇಳಿ ಎಲ್ಲ ಔಷಧಗಳನ್ನು ತೆಗೆದುಕೊಳ್ತೀವ ಹೇಳಿ? ಪಾಯಸ ತಿಂದ ಹಾಗೆ ಔಷಧವನ್ನು ತಿನ್ಲಿಕ್ಕಾಗ್ತದ? ಸಿಹಿ ಇದೆ ಅಲ್ಲ, ತಿನ್ಬಿಡೋಣ, ತಿನ್ಲಿಕ್ಕಾಗ್ತದ? ಆಗೋದಿಲ್ಲ ಅಲ್ಲ. ಹಾಗಾದರೆ ಅಷ್ಟೇ ರುಚಿ ಅದು. ಆದರೆ ಅದು ಹೊಟ್ಟೆಯೊಳಗೆ ಹೋದರೆ ಆರೋಗ್ಯಕ್ಕೆ ಕಾರಣವಾಗ್ತದೆ, ಅನಾರೋಗ್ಯದ ಪರಿಹಾರ ಆಗ್ತದೆ, ಅದು ಮೂಲ ಫಲ. ಹಾಗೆ ಎಲ್ಲ ಉಪವಾಸಗಳ ಮೂಲ ಫಲ ಭಕ್ತಿ. ಇವೆಲ್ಲ ವಾಜಪೇಯ ಯಾಗ ಮುಂತಾದ ಫಲಗಳನ್ನು ಹೇಳ್ತಾರಲ್ಲ, ಇವೆಲ್ಲ ಇದು ರೋಚನಾರ್ಥಂ ಅನ್ನೋದನ್ನು ನಾವು ತಿಳಿಬೇಕು. ಫಲ ಬರೋದಿಲ್ಲ ಅಂತ ಅಲ್ಲ, ಔಷಧ ನಾಲಿಗೆ ಮೇಲೆ ಇಟ್ಟುಕೊಂಡಾಗ ಸಿಹಿ ಇರೋದಿಲ್ಲ ಅಂತ ಅಲ್ಲ, ಸಿಹಿಯಾಗಿ ಇದ್ದೇ ಇರ್ತದೆ. ಈ ಉಪವಾಸವನ್ನು ಮಾಡೋದರಿಂದ ಫಲಗಳು ಸಿಗ್ತದೆ, ಅಲ್ಲಿ ಹೇಳಿದ ಫಲಗಳು ಸಿಗ್ತದೆ ನಾವು ಯಥೋಕ್ತ ರೀತಿಯಲ್ಲಿ ಮಾಡಿದಾಗ. ಆದರೆ ಅದೇ ಪ್ರಧಾನ ಅಲ್ಲ, ವಿಷ್ಣು ಭಕ್ತಿಯೇ ಪ್ರಧಾನ, ಭಗವಂತನಲ್ಲಿ ಮನಸ್ಸು ನೆಲೆಗೊಳ್ಳೋದು ಇದು ಪ್ರಧಾನ ಅಂತ ಅನ್ನೋ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪಾಪ ಮಾಡಿರ್ತೇವೆ, ಎಲ್ಲ ಪಾಪಗಳ ಉಪಶಮನ ಈ ಏಕಾದಶಿ ಉಪವಾಸದಿಂದ ಆಗ್ತದೆ. ಆದ್ದರಿಂದಾಗಿ ಕರ್ತವ್ಯ ಗತಿಮಿಚ್ಛತ ರಾಜನ್ನವೈ ಮೋಕ್ಷಪ್ರದಾಯಿನಿ, ಮುಕ್ತಿಯನ್ನು ಕೊಡ್ತದೆ, ಅಂದರೆ ಪಾಪಗಳಿಂದ ಮುಕ್ತಿಯಾಗ್ತದೆ ಅನ್ನೋದನ್ನು ನಾವು ತಿಳಿಬೇಕು. ಕ್ರಮವಾಗಿ ಅಂದರೆ ಶ್ರವಣಾದಿಗಳ ಮೂಲಕ ಇದು ಮುಕ್ತಿಗೂ ಸಾಧನವಾಗಿದೆ, ಪರಂಪರೆಯ ಸಾಕ್ಷಾತ್ತಾಗಿ ಅಲ್ಲ, ಪರಂಪರೆಯ ಮುಕ್ತಿಗೂ ಸಾಧನವಾಗಿದೆ ಅಂತ ಅನ್ನೋದನ್ನು ಅವಶ್ಯವಾಗಿ ಅಂಗೀಕಾರ ಮಾಡಿಕೊಳ್ಳಬೇಕು. ವೈಷ್ಣವರು, ಕೃಷ್ಣ ಹೇಳ್ತಾನೆ, ವೈಷ್ಣವರು ನನ್ನ ಭಕ್ತರಾದ ಮನುಷ್ಯರು, ನನ್ನಲ್ಲಿ ಆಸಕ್ತರಾದವರು ಈ ವಾಮನ ಏಕಾದಶಿಯನ್ನು ಮಾಡಬೇಕು. ಈ ಏಕಾದಶಿಯಲ್ಲಿ ವಾಮನನ ಪೂಜೆ ಮಾಡಿದರೆ ಜಗತ್ರಯದಲ್ಲಿದ್ದ ಎಲ್ಲರನ್ನೂ ಪೂಜೆ ಮಾಡಿದಂತೆ ಆಗ್ತದೆ ಅಂತ ಹೇಳ್ತಾರೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹಾಗೆ ವಾಮನನಿಗೆ ನಮಸ್ಕಾರ ಮಾಡಿದರೆ ಮೂರ್ಲೋಕದಲ್ಲಿರುವ ಆ ವ್ಯಾಪ್ತನಾದ ಪರಮಾತ್ಮನ ಪೂಜೆಯನ್ನು ಮಾಡಿದಂತಾಗ್ತದೆ. ಈ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಯಾರಿಗೆ ಸಾಧ್ಯವಿದೆ ಅವರೆಲ್ಲರೂ ಕೂಡ ಭಾದ್ರಪದ ಶುಕ್ಲ ಪಕ್ಷ ಏಕಾದಶಿ, ಈ ಏಕಾದಶಿಯ ದಿವಸ ಕಮಲಗಳನ್ನು ತಂದು ಭಗವಂತನಿಗೆ ಅರ್ಚನೆ ಮಾಡೋಣ. ಇದೇನು ಎಲ್ಲ ಆದಮೇಲೆ ನಾವು ಕೇಳಿದಿವಲ್ಲ ಅಂತ ಚಿಂತೆ ಮಾಡುವ ಕಾರಣ ಇಲ್ಲ. ಸಾಯಂಕಾಲವೂ ಸಹ ಆ ಹೂಗಳನ್ನು ತಂದು ದೇವರಿಗೆ ದೂರದಿಂದಲೇ ಸಮರ್ಪಣೆ ಮಾಡಬಹುದು. ದೇವರ ಚಿತ್ರಪಟಗಳಿಗೆ ಏರಿಸಬಹುದು. ಮಹಾಭಾರತ ಪುಸ್ತಕಕ್ಕೆ ಅದನ್ನು ಏರಿಸಬಹುದು. ಮಹಾಭಾರತ, ಭಾಗವತ, ವೇದಗಳು ಮುಂತಾದ ಸಚ್ಚಾಸ್ತ್ರ ಪುಸ್ತಕಗಳು, ಸರ್ವಮೂಲ ಪುಸ್ತಕಗಳೇನಿದೆಯಲ್ಲ ಆ ಗ್ರಂಥಗಳಿಗೂ ಕೂಡ
ಆ ಕಮಲಗಳಿಂದ ಅರ್ಚನೆ ಮಾಡಿದರೆ ದೇವರ ಅರ್ಚನೆಯನ್ನೇ ಮಾಡಿದಂತೆ ಆಗ್ತದೆ. ವಿಶೇಷವಾಗಿ ಕಮಲಗಳಿಂದ ಪರಮಾತ್ಮನ ಅರ್ಚನೆಯನ್ನು ಮಾಡಬೇಕು. ದೇವಾದಿ ದೇವತೆಗಳೆಲ್ಲರೂ ಕೂಡ ಜಯಂತಿ ಏಕಾದಶಿಯ ದಿವಸ ಪರಮಾತ್ಮನ ಅರ್ಚನೆಯನ್ನು ಮಾಡಿ ವಿಶೇಷವಾದ ಸಿದ್ಧಿಯನ್ನು ಪಡಿತಾರೆ. ಏತಸ್ಮಾತ್ ಕಾರಣಾತ್ ರಾಜನ್ ಕರ್ತವ್ಯೋ ಹರಿವಾಸರ. ಆದ್ದರಿಂದಾಗಿ ಈ ಹರಿವಾಸರ, ಈ ಪದ್ಮನಾಭ ದಿನ, ಈ ಏಕಾದಶಿಯ ಉಪವಾಸವನ್ನು ಮಾಡಲೇಬೇಕು. ಅಸ್ಮಿನ್ ಕೃತೇನ ಕರ್ತವ್ಯಂ ಕಿಂಚಿದಸ್ತಿ ಜಗತ್ರಯೇ. ಗುರುಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇರ್ತಾರೆ, ಹೆಚ್ಚಿನ ಉಪವಾಸಗಳು ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಿ, ಬೇಡ ಅಂತ ಅಂದಿಲ್ಲ, ಆದರೆ ಏಕಾದಶಿಯನ್ನು ಮಾತ್ರ ಯಾವ ಕಾರಣಕ್ಕೂ ತಪ್ಪಿಸಬೇಡಿ. ವಿಷ್ಣು ಪಂಚಕ ಮಾಡ್ಲಿಕ್ಕಾಗ್ತದೋ ಬಿಡ್ತದೋ, ಭೀಷ್ಮ ಪಂಚಕ ಮಾಡ್ತೇವೆಯೋ ಬಿಡ್ತೇವೆಯೋ, ಚಾಂದ್ರಾಯಣಗಳನ್ನು ಮಾಡ್ತೇವೆಯೋ ಬಿಡ್ತೇವೆಯೋ, ಆದರೆ ಏಕಾದಶಿಯೂ ಹೀಗೆ ಆಗಬಾರದು. ಮಾಡ್ತೇವೆ ಬಿಡ್ತೇವೆ ಅಂತ ಅನ್ನೋ ಪರಿಸ್ಥಿತಿ ಅದಕ್ಕೆ ಬರಬಾರದು. ಮಾಡಿಯೇ ಮಾಡ್ತೇವೆ, ಏಕಾದಶಿ ಒಂದು ಮಾಡಿ, ಚಾತುರ್ಮಾಸ್ಯವನ್ನು ಒಂದು ಮಾಡಿ ಅಂತ ಆದೇಶವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆದ್ದರಿಂದ ಅಂಥ ಅದ್ಭುತವಾಗಿರತಕ್ಕಂತಹ ವ್ರತ. ಪರಮಾತ್ಮ ಮಲಗಿರ್ತಾನೆ. ಆಷಾಢದಲ್ಲಿ ಭಗವಂತ ಮಲಗಿಕೊಳ್ತಾನೆ. ಶಯನಿ ಏಕಾದಶಿ ಅದರ ಬಗ್ಗೆ ಕೇಳಿರಬಹುದು. ಆ ಶಯನಿ ಏಕಾದಶಿಯಲ್ಲಿ ಭಗವಂತ ಮಲಗಿದವನು ಈಗ ಮಗ್ಗಲಾಗ್ತಾನೆ ಅಂತ ಭಗವಂತ ಪರಿವರ್ತನ ದೇವರು ಮಾಡ್ತಾನೆ. ಮಗ್ಗಲಾಗೋದು ಪರಿವರ್ತನ ಅಂತ ಅಂದರೆ ನಾವು ಮಲಗಿದಾಗ ಮಗ್ಗಲಾಗ್ತೀವಲ್ಲ, ಎಡಕ್ಕೆ ಬಲಕ್ಕೆ, ಹಾಗೆ ಭಗವಂತ ಈ ಏಕಾದಶಿಯಲ್ಲಿ ಮಗ್ಗಲಾಗ್ತಾನೆ ಅನ್ನೋದಕ್ಕಾಗಿ ಇದಕ್ಕೆ ಪರಿವರ್ತಿನಿ ಅಂತನ್ನೋ ಹೆಸರು ಕೂಡ ಇದೆ ಅಂತ ಪುರಾಣ ನಮಗೆ ತಿಳಿಸ್ತದೆ. ಅಸ್ಯಾಂ ಪ್ರಸುಪ್ತೋ ಭಗವಾನ್ ಏತ್ಯಂಗ ಪರಿವರ್ತನಂ. ಅಂಗ ಪರಿವರ್ತನವನ್ನು ಪರಮಾತ್ಮ ಹೊಂದುತ್ತಾನೆ, ಮಗ್ಗಲಾಗ್ತಾನೆ ಅಂತನ್ನೋದಕ್ಕಾಗಿ ವಾಮನ ಏಕಾದಶಿ, ಜಯಂತಿ ಏಕಾದಶಿ, ಪರಿವರ್ತನಿ ಏಕಾದಶಿ ಅಂತನ್ನೋ ನಾಮವೂ ಕೂಡ ಇದಕ್ಕೆ ಇದೆ ಅಂತ ಪುರಾಣ ನಮಗೆ ತಿಳಿಸ್ತದೆ. ಆದ್ದರಿಂದ ಈ ಪಂಚಾಂಗದಲ್ಲಿ ಈ ಹೆಸರನ್ನು ನೀವೆಲ್ಲರೂ ನೋಡಬಹುದಾಗಿದೆ. ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ, ಪರಮಾತ್ಮ ನಮಗೆ ಬಹಳ ಸಂಶಯಗಳು, ಭಗವಂತ ಮಲಗುತ್ತಾನೆ ಹೇಗೆ? ಭಗವಂತನಿಗೆ ನಿದ್ರೆ ಇದ್ದರೆ ಮಗ್ಗಲಾಗಲಿಕ್ಕೆ ಸಂಭವ, ದೇವರು ಮಲಗುತ್ತಾನೆ ಹೇಗೆ? ಸುಪ್ತಿಯಲ್ಲಿದೆ ಭಗವಂತನಿಗೆ. ಬಲಿಯನ್ನು ಬಂಧನ ಮಾಡಿದ ಪರಮಾತ್ಮ, ವಾಮನನಾಗಿ ಅವತಾರ ತಾಳಿ ಬಲಿಯನ್ನು ಬಂಧನ ಮಾಡಿದ ಪರಮಾತ್ಮ ಅಂತ ಹೇಳಿದಿರಿ. ಆ ಬಲಿಯ ಬಂಧನ ಮಾಡಿದ್ದಕ್ಕಾಗಿ ದೇವತೆಗಳಿಗೆಲ್ಲರಿಗೂ ಸಂತೋಷವಾಯಿತು ಅಂತ ಹೇಳಿದ್ರಿ. ಆ ಕಥೆಯನ್ನು ಕೂಡ ಹೇಳಬೇಕು. ಈ ಕಥೆಯ ವಿಚಾರ ಧರ್ಮರಾಜನಿಗೆ ತಿಳಿದಿಲ್ಲ, ಅಥವಾ ಈ ಪುಟ್ಟ ಕಥೆಯ ವಿಷಯದಲ್ಲಿ ಧರ್ಮರಾಜನಿಗೆ ಸಂದೇಹವಿದೆ ಅಂತ ನಾವು ತಿಳಿಯಬಾರದು. ಆದರೆ ನಮಗೆಲ್ಲ ಸಂದೇಹ, ದೇವರು ಮಲಗುತ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಮಲಗುತ್ತಾನ? ಮಗ್ಗಲಾಗ್ತಾನೆ, ಮಲಗಿದರೆ ಮಗ್ಗಲಾಗೋದಲ್ವಾ? ಹಾಗಾದರೆ ಏನಿದು ಅಂತ ಕಳವಳ ನಮ್ಮಲ್ಲಿ ಆದಾಗ ಆ ಕಳವಳವನ್ನು ಪರಿಹರಿಸೋದಕ್ಕಾಗಿ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ. ಆ ಏಕಾದಶಿಯ ವಿಧಾನ ಏನು, ಅವುಗಳನ್ನೆಲ್ಲ ತಿಳಿಸ್ಬೇಕು. ತ್ವಯಿ ಸುಪ್ತೇ ಜಗನ್ನಾಥ ಕಿಂ ಕುರ್ವಂತಿ ಜನ ಪ್ರಭೋ. ನೀನು ಮಲಗಿದಾಗ ಜನ ಏನು ಮಾಡ್ತಾರೆ? ಏನು ಮಾಡಲಿಕ್ಕಾಗ್ತದೆ? ನೀನು ಮಲಗಿದಾಗ ಮಾಡಿದ ಕರ್ಮಗಳಿಗೆ ಏನು ಪುಣ್ಯ ಇದೆ? ಅದನ್ನೆಲ್ಲ ವಿಸ್ತಾರವಾಗಿ ಹೇಳಬೇಕು ಅಂದ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಬಲಿ ದಾನವ ತ್ರೇತಾಯುಗದಲ್ಲಿದ್ದ, ನಿತ್ಯ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾನೆ, ನನ್ನಲ್ಲಿಯೇನೇ ಆಸಕ್ತನಾಗಿದ್ದಾನೆ, ನಾನಾ ತರಹದ ಸೂಕ್ತಗಳನ್ನು ಪಾರಾಯಣ ಮಾಡಿದ, ಮಂತ್ರಗಳನ್ನು ಜಪ ಮಾಡಿದ, ನಿತ್ಯವೂ ಬ್ರಾಹ್ಮಣರ ಸಮಾರಾಧನೆಯನ್ನು ಮಾಡ್ತಾ ಇದ್ದಾನೆ, ಯಜ್ಞಕರ್ಮದಲ್ಲಿ ಪರಮಾಸಕ್ತನಾಗಿ ಬಿಟ್ಟಿದ್ದಾನೆ. ಆದರೆ ಅವನು ಮಾಡಿದ ಒಂದು ಸಣ್ಣ ತಪ್ಪು ಏನು ಅಂತಂದರೆ ಇಂದ್ರ ಪದವಿಯನ್ನು ಅವನ ಅಪೇಕ್ಷೆ ಮಾಡಿದ. ನಾನು ಇಂದ್ರ ಪದವಿಯನ್ನು ಯಾರಿಗೆ ಕೊಟ್ಟಿದ್ದೇನೆ? ಪುರಂದರನಿಗೆ ಇಂದ್ರ ಪದವಿಯನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಕಣ್ಣು ಹಾಕಿದ. ಹಾಗಾದರೆ ಬಲಿ ರಾಜ್ಯವನ್ನು ಪಡೆದ್ನಲ್ಲ, ಇಂದ್ರ ಪದವಿಯನ್ನು ಪಡೆದ್ನಲ್ಲ, ಅದೂ ದೇವರ ಸಂಕಲ್ಪವೇ. ಬಲಿ ದೇವತೆಗಳನ್ನು ಗೆದ್ದು ಇಂದ್ರ ಪದವಿಯನ್ನು ಪಡಿಬೇಕು, ಮತ್ತೆ ಆ ಇಂದ್ರ ಪದವಿಯನ್ನು ಬಲಿಯಿಂದ ತೆಗೆದುಕೊಂಡು ನಾನು ಇಂದ್ರನಿಗೆ ಕೊಡಬೇಕು. ಇದೆಲ್ಲ ದೇವರ ಸಂಕಲ್ಪವೇ. ಹೀಗಾಗಿ ದೇವರ ಸಂಕಲ್ಪ ಎಂದಿಗೂ ಹುಸಿಯಾಗೋದಿಲ್ಲ. ಆ ವಿಚಾರದಲ್ಲಿ ಸರ್ವಥಾ ವಿಚಾರವಿಲ್ಲ. ಆ ದೇವೇಂದ್ರ ಪದವಿ ತನಗೆ ಬೇಕು ಅಂತ ಅಪೇಕ್ಷೆ ಮಾಡ್ತಾನೆ, ಅದನ್ನು ಪಡಿತಾನೆ. ಮದ್ದತ್ತಸ್ತ್ವಿಂದ್ರಲೋಕಶ್ಚ ಜಿತಸ್ತೇನ ಮಹಾತ್ಮನ. ನಾನು ಇಂದ್ರನಿಗೆ ಆ ಲೋಕವನ್ನು ಕೊಟ್ಟಿದ್ದೇನೆ. ಆ ಇಂದ್ರ ಲೋಕವನ್ನು, ಆ ಸ್ವರ್ಗಲೋಕವನ್ನು ಆ ಬಲಿ ತನ್ನ ಪುಣ್ಯ ಕರ್ಮದಿಂದ ಅದನ್ನು ಪಡೆದಿದ್ದಾನೆ. ಅದು ಮಾಡಿದ್ದು ತಪ್ಪು. ದೇವತೆಗಳೆಲ್ಲ ಆಲೋಚನೆ ಮಾಡಿದರು, ಏನು ಮಾಡಬೇಕು? ಸ್ವಾಮಿಯ ಹತ್ತಿರ ಹೋಗೋಣ, ಆ ಸ್ವಾಮಿಯೇ ನಮಗೆ ಶರಣ ಅಂತ ಹೇಳಿ ದೇವತೆಗಳೆಲ್ಲರೂ ಬ್ರಹ್ಮ ಪುರಸ್ಕೃತರಾಗಿ ಬಂದಿದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ದೇವತೆಗಳೆಲ್ಲ ಬಂದಿದ್ದಾರೆ. ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನಿಗೆ. ಬ್ರಹ್ಮದೇವರು ಹೇಳ್ತಾರೆ, ನಿನ್ನ ಭಕ್ತರು, ನಿನ್ನ ಮಕ್ಕಳು, ಅವರನ್ನು ಕಾಪಾಡೋದು ನಿನ್ನ ಕರ್ತವ್ಯ.
ಇಂದ್ರ ರಾಜನಾಗಿ ಇದ್ದರೆ, ತ್ರಿಲೋಕಾಧಿಪತಿಯಾಗಿ ಇದ್ದರೆ 3 ಲೋಕವು ಕ್ಷೇಮವಾಗಿ ಇರ್ತದೆ. ಆಯಿತು ಅಂತ ಪರಮಾತ್ಮ ಸಿದ್ಧನಾಗಿ ತಾನು ಅವತಾರ ತಾಳೋದಕ್ಕಾಗಿ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಕಶ್ಯಪರು ಅದಿತಿ ದೇವಿಗೆ ಒಂದು ದಿವ್ಯವಾದ ವ್ರತವನ್ನು ಉಪದೇಶ ಮಾಡುತ್ತಾರೆ. ಅದೇ ಪಯೋವ್ರತ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಮಾಡಬೇಕಾದ ವ್ರತ. ಆ ವ್ರತವನ್ನು ಅದಿತಿ ದೇವಿ ಮಾಡ್ತಾಳೆ. ವ್ರತದ ಪ್ರಭಾವದಿಂದಾಗಿ, ಅವಳಲ್ಲಿಯ ಭಕ್ತಿಯ ಪರಿಪಾಕದಿಂದಾಗಿ ಪರಮಾತ್ಮ ತಾನು ಆ ಕಶ್ಯಪ ಮತ್ತು ಅದಿತಿ ಅವರಲ್ಲಿ ಅವತಾರವನ್ನು ತಾಳಿದ್ದಾನೆ. ಇದೇ ಸಂದರ್ಭದಲ್ಲಿ ಅವತಾರ ತಾಳಿದ ಕಶ್ಯಪರು ವಾಮನನಿಗೆ ಉಪನಯನವನ್ನು ಮಾಡಿದರು. ಅಜಿನ ದಂಡ ಕಮಂಡಲು ಮೇಖಲಾ ಧಾರಣೆ ಮಾಡಿದ ಆ ಪರಮಾತ್ಮ ವಾಮನ ಬಲಿ ಮಾಡುವ ಯಜ್ಞಕ್ಕೆ ಹೋದಾಗ ಸಂಭ್ರಾಂತರಾದರೆಲ್ಲರೂ ಕೂಡ ತೇಜಸ್ಸಿನಿಂದ ಸಂಭ್ರಾಂತರಾದರೂ ಬಲಿ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಏನು ಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದಾಗ ವಾಮನ ರೂಪೇಣ ಅವತಾರವನ್ನು ತಾಳಿ ಅತ್ಯುಗ್ರವಾದ ತ್ರಿವಿಕ್ರಮ ರೂಪವನ್ನು ತೋರಿಸ್ತಾನೆ. ಆವಾಗಲೂ ಕೂಡ ಸತ್ಯಚ್ಯುತನಾಗದೆ ಬಲಿ ಇದ್ದದ್ದಕ್ಕಾಗಿ ಬಲಿಯ ಬಾಗಿಲಿಗೆ ದ್ವಾರಪಾಲಕನಾಗಿ ನಾನಿದ್ದೇನೆ ಅಂತ ಸಂಕ್ಷೇಪವಾಗಿ ತಿಳಿಸಿದಾಗ ಮತ್ತೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ನೀನು ವಾಮನ ರೂಪವನ್ನು ಧರಿಸಿದಿ, ಅಸುರನನ್ನು ಹೇಗೆ ಗೆದ್ದಿ, ಅದನ್ನೆಲ್ಲ ನೀನು ಹೇಳಬೇಕು ನನಗೆ. ಯಾಕೆ? ನಾನು ಮಹ್ಯಂ ಭಕ್ತಾಯ, ನಿನ್ನ ಭಕ್ತ. ಹೀಗಾಗಿ ನಿನ್ನ ಬಗ್ಗೆ ನಾನೇನೇ ಕೇಳಿದರೂ ನಿನ್ನಲ್ಲಿ ಭಕ್ತಿ ಬೆಳೀತದೆ ಅನ್ನೋದಕ್ಕಾಗಿ ಆ ಕಥೆಯನ್ನು ಹೇಳಬೇಕು ಅಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಬಾಲಕನಾಗಿ ಅಲ್ಲಿಗೆ ಹೋದ, ಉಪನೀತನಾಗಿ ನಾನು ಅಲ್ಲಿಗೆ ಹೋದೆ. ಏನು ಬೇಕು ಅಂತ ಕೇಳಿದ. ಒಟುರೂಪದ ನನ್ನ ಪಾದವನ್ನು ತೋರಿಸಿ 3 ಪಾದಭೂಮಿಯನ್ನು ನಾನು ಕೇಳಿದೆ. ವಿಶೇಷವಾದ ಕಥೆ ನೀವು ಭಾಗವತದಲ್ಲಿ ಕೇಳ್ತೀರಿ. ನಾನು ಕೇಳಿದಾಗ ಆಯಿತು ಅಂತ 3 ಪಾದಭೂಮಿಯನ್ನು ಕೊಟ್ಟ. 1 ಪಾದ ಭೂಮಿಯನ್ನು ಆಕ್ರಮಣ ಮಾಡಿಬಿಟ್ಟ. 2ನೇ ಪಾದದಿಂದ ಮೇಲಿನ ಲೋಕಗಳನ್ನೆಲ್ಲ ಆಕ್ರಮಣ ಮಾಡಿಬಿಟ್ಟ. 3ನೇ ಹೆಜ್ಜೆ ಇಡೋದಕ್ಕಾಗೇನೆ ಅವಕಾಶ ಇಲ್ಲ. ಮಧ್ಯದಲ್ಲಿ ಅನೇಕ ಕಥೆಗಳಿವೆ. ಶುಕ್ರಾಚಾರ್ಯರು ಬರ್ತಾರೆ, ತಡಿತಾರೆ, ನಾನಾ ತರಹದ ಕಥೆಗಳಿವೆ. ಆದರೂ 3 ಪಾದ ಭೂಮಿಯನ್ನು ಸಂಕಲ್ಪ ಮಾಡಿಬಿಟ್ಟ. 3ನೇ ಪಾದ ಇಡೋದಕ್ಕಾಗಿ ಸ್ಥಳ ಇಲ್ಲ. ಆವಾಗ ದತ್ತವಾನ್ ತ್ರಿಪದಾಂ ಭುವಂ. ಆ ಸಂದರ್ಭದಲ್ಲಿ ಏನು ಮಾಡಲಿ, 3ನೇ ಪಾದ ಎಲ್ಲಿಡ್ಲಿ, ನೀನಾದರೂ ದಾನ ಮಾಡಿಬಿಟ್ಟಿದ್ದಿ ಅಂದಾಗ ಬಲಿ ತನ್ನ ತಲೆಯನ್ನು ತೋರಿಸ್ತಾನೆ, ಶಿರಸ್ಸನ್ನು ತೋರಿಸ್ತಾನೆ. ಆ ಶಿರಸ್ಸಿನ ಮೇಲೆ ಕಾಲನ್ನಿಡ್ತಾನೆ. ಬಲಿಗೆ ಹೇಳ್ತಾನೆ, ಪ್ರಹ್ಲಾದರಾಜರಿಗೆ ಹೇಳ್ತಾರೆ, ಸುತಲಂ ಸ್ವರ್ಗವಿಪ್ರಾಪ್ತ್ಯಂ, ನೀನು ಸುತಲ ಲೋಕಕ್ಕೆ ಹೋಗಬೇಕು. ಈಗ ಇಂದ್ರ ಪದವಿಯನ್ನು ಅಧಿಷ್ಠಾನ ಮಾಡುವ ಯೋಗ ನಿನ್ನದಲ್ಲ, ಅದು ಪುರಂದರನಿಗೆ ನಾನು ಕೊಟ್ಟಿದ್ದೇನೆ. ಹೀಗಾಗಿ ನನ್ನ ಶಾಸನಕ್ಕೆ ಒಳಗಾಗಿರಬೇಕು. ನೀನು ಸುತಲ ಲೋಕಕ್ಕೆ ಹೋಗಿ ಅಲ್ಲಿ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು. ಯಾರೂ ನಿನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಗದಾಧಾರಿಯಾಗಿ ನಾನು ದ್ವಾರಪಾಲಕನಾಗಿರ್ತೇನೆ ಅಂತ ಪರಮಾತ್ಮ ವರವನ್ನು ಕೊಡ್ತಾನೆ. ಹೀಗಾಗಿ ಸುತಲ ಲೋಕಕ್ಕೆ ಹೋಗ್ತಾನೆ. ಬಲೆ ವಸಾಮಿ ಸತತಂ ಸನ್ನಿಧೌ ತವ ಮಾನದ, ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿರ್ತೇನೆ ಅಂತ ವರವನ್ನು ಕೊಡ್ತಾನೆ. ಭಾದ್ರಪದ ಶುಕ್ಲಪಕ್ಷ ಏಕಾದಶಿ ಪರಿವರ್ತನಿ ವಾಸರ ಅಂತ ಅದನ್ನು ಕರೀತಾರೆ. ಹೀಗಾಗಿ ಈ ಕಾಲದಲ್ಲಿ ನಾನು ಬಲಿಯ ಲೋಕಕ್ಕೆ ನಾನು ಹೋದೆ. ತತ್ರೈಕಾ ಮಮ ಮೂರ್ತಿಶ್ಚ ಬಲಿಮಾಶ್ರಿತ್ಯ ತಿಷ್ಠತಿ. ಈ ದಿವಸದಲ್ಲಿಯೇನೆ ನಾನು ಸುತಲ ಲೋಕಕ್ಕೆ ಹೋಗಿ ಬಲಿಯ ದ್ವಾರಪಾಲಕನಾಗಿ ನಾನಿದ್ದೇನೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪರಮಾತ್ಮ ಮಗ್ಗಲಾಗುತ್ತಾನೆ. ಕಾರ್ತಿಕ ಮಾಸದಲ್ಲಿ ಪರಮಾತ್ಮ ಎಚ್ಚರಗೊಳ್ಳುತ್ತಾನೆ. ತಾವದ್ಭವತಿ ತತ್ಪುಣ್ಯಂ ಸರ್ವ ಪುಣ್ಯೋತ್ತಮೋತ್ತಮಂ. ಈ 4 ತಿಂಗಳಲ್ಲಿ ನಾವೇನು ಪುಣ್ಯವನ್ನು ಮಾಡ್ತೇವೆ ಅತ್ಯುತ್ತಮವಾದ ಫಲ ಅದಕ್ಕೆ ದೊರೀತದೆ ಅಂತನ್ನೋ ಮಾತನ್ನು ಪುರಾಣ ನಮಗೆ ತಿಳಿಸ್ತದೆ. ಸುಪ್ಯತೆ ಚ ಹೃಷಿಕೇಶೋ ಯಾವಚ್ಛಾಯಾತಿ ಕಾರ್ತಿಕಿ ತಾವದ್ಭವತಿ ತತ್ಪುಣ್ಯಂ ಸರ್ವಪುಣ್ಯೋತ್ತಮೋತ್ತಮಂ. ಈ 4 ತಿಂಗಳು ಬಹಳ ಎಚ್ಚರಿಕೆಯಿಂದ ನಾವು ಪುಣ್ಯ ಸಂಪಾದನೆಯನ್ನು ಮಾಡಬೇಕು. ಯಾಕೆಂದರೆ ಅದು ಒಂದು ಪುಣ್ಯವನ್ನು ಮಾಡಿದರೆ ಅದಕ್ಕೆ 2 ಪಟ್ಟು 10 ಪಟ್ಟು 100 ಪಟ್ಟು ಹೆಚ್ಚಿನ ಫಲವನ್ನು ನಾವು ಸಂಪಾದನೆ ಮಾಡಬಹುದಾಗಿದೆ. ಅಂಥ ಪರಮ ಪವಿತ್ರವಾದ ಕಾಲ ಈ ಕಾಲ ಅಂತ ಅನ್ನೋದನ್ನು ತಿಳಿಸ್ತಾರೆ. ಏಕಾದಶಿ ಮಹಾಪುಣ್ಯಪ್ರದ, ಅತ್ಯಂತ ಪವಿತ್ರ, ಪಾಪ ಪರಿಹಾರಕ. ಸುಪ್ತನಾದ ಭಗವಂತ ಈ ಏಕಾದಶಿಯಲ್ಲಿ ಅಂಗ ಪರಿವರ್ತನೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಪರಿವರ್ತನೆ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ದಧಿದಾನಂ ಪ್ರಕರ್ತವ್ಯಂ ರೌಪ್ಯತಂಡುಲ ಸಂಯುತಂ ರಾತ್ರೌ ಜಾಗರಣಂ ಕರತ್ವ ಮುಕ್ತೋ ಭವತಿ ಮಾನವ. ದಧಿ ದಾನವನ್ನು ಮಾಡಬೇಕು. ಅದೇ ರೀತಿಯಾಗಿ ಬೆಳ್ಳಿ ದಾನವನ್ನು ಮಾಡಬೇಕು.
ತಂಡುಲ ಅಕ್ಕಿ ದಾನವನ್ನು ಮಾಡಬೇಕು. ಇವುಗಳನ್ನು ಮಾಡಿ ಏಕಾದಶಿ ದಿವಸ ಜಾಗರಣವನ್ನು ಮಾಡೋದರಿಂದ ವಿಶೇಷವಾದ ಫಲವನ್ನು ಮನುಷ್ಯ ಪಡಿತಾನೆ. ಸರ್ವಪಾಪ ಹರವಾಗಿದೆ, ಮುಕ್ತಿ ಪ್ರದಾಯಕವಾಗಿದೆ. ಸದೇವಲೋಕಂ ಸಂಪ್ರಾಪ್ಯ ಭ್ರಾಜತೆ ಚಂದ್ರಮಾಯಿವ ಶೃಣುಯಾಚ್ಚೈವ ಯೋ ಮರ್ತ್ಯ ಕಥಾಂ ಪಾಪಹರಾಂ ಪರಾಂ ಅಶ್ವಮೇಧ ಸಹಸ್ರಸ್ಯ ಫಲಂ ಪ್ರಾಪ್ನೋತಿ. ಮಾನವ ಯಾರು ಈ ಕಥೆಯನ್ನು ಹೇಳ್ತಾರೆ, ಯಾರು ಕೇಳ್ತಾರೆ, ಅವರೆಲ್ಲರ ಪಾಪಗಳು ದೂರವಾಗಿ ಹೋಗಿಬಿಡ್ತದೆ. ಚಂದ್ರನಂತೆ ಚಂದ್ರಲೋಕದಲ್ಲಿ ಬೆಳಗುತ್ತಾನೆ ಅಂತ ಹೇಳ್ತಾರೆ. ಯೋಗ್ಯತೆ ಇದ್ದವರಿಗೆ ಅದೆಲ್ಲ ಆಗ್ತದೆ. 1000 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಏನು ಫಲವೋ ಆ ಫಲ ದೊರಕ್ತದೆ ಅಂತ ಹೇಳ್ತಾರೆ. ಇವೆಲ್ಲ ಆ ಯೋಗ್ಯತೆ ಇದ್ದವರಿಗೆ ಹೇಳಿದ್ದು. ನಮ್ಮ ಯೋಗ್ಯತೆಗೆ ಅನುಗುಣವಾದ ಫಲ ನಮಗೆ ಸಿಕ್ಕೇ ಸಿಗುತ್ತದೆ ಅನ್ನೋದಕ್ಕಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಆರಾಧನೆಯನ್ನು ಮಾಡಿ, ವಾಮನನ ಸ್ಮರಣೆಯನ್ನು ಮಾಡಿ, ತ್ರಿವಿಕ್ರಮ ಯಾರಿಗೂ ಗೋಚರ ಅಲ್ಲ, ಅಗೋಚರ ಅಂಥ ಪರಮಾತ್ಮನ ಚಿಂತನೆಯನ್ನು ಇವತ್ತಿನ ದಿವಸ ಮಾಡಿ ಈ ಏಕಾದಶಿಯನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ, ಇದು ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ಭಾದ್ರಪದ ಶುಕ್ಲ ಪರಿವರ್ತನ್ಯೇಕಾದಶಿ ವ್ರತಮಾಹಾತ್ಮ್ಯಂ ಸಂಪೂರ್ಣಂ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಹರಿಃ ಓಂ ಅನೇನ ಭಾವಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.